ಎಡೆಮುನೇಶ್ವರ ದೇವಸ್ಥಾನ ಪ್ರಾರಂಭವಾಗಿ ಬಹಳ ವರ್ಷಗಳ ನಡೆದು ಈ ಕ್ಷೇತ್ರ ಒಂದು ಪುಣ್ಯಕ್ಷೇತ್ರವಾಗಿ ಇವತ್ತು ಪರಿವರ್ತನೆ ಆಗ್ತಾಯಿದೆ. ಆ ದೇವಸ್ಥಾನದ ಜೊತೆಗೆ ಕೆಂಪಮ್ಮ ದೇವಿಯ ಪ್ರತಿಷ್ಠಾಪನೆ ಕೂಡ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿಯ ಭಕ್ತಾದಿಗಳ ಆಶಯ ಮತ್ತು ಇಲ್ಲಿಯ ಜನರ ಅಪೇಕ್ಷೆ. ಅದಕ್ಕೆ ಪೂರಕವಾಗಿ ಅನೇಕ ಜನ ಭಕ್ತಾದಿಗಳು ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಹುತೇಕ ನನ್ನ ಆತ್ಮೀಯ ಗೆಳೆಯರಾದಂಥ ಶಿಕ್ಷಣ ತಜ್ಞರಾದಂಥ ಬಾಬೂರವರು, ವಾಸವಿ ಬಾಬೂರವರು ಹೆಚ್ಚು ಶ್ರಮ ವಹಿಸಿ ಈ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಮೊದಲಿನಿಂದಲೂ ಈ ದೇವಸ್ಥಾನ ನಡೆಸ್ಕೊಳ್ಳುವಂಥ ರಂಗಸಮಣ್ಣ, ಮುನ್ಸಾಮಣ್ಣ, ಕೃಷ್ಣಪ್ಪ, ಕಿಟ್ಟಿ, ನಾಗರಾಜ ಮುಂತಾದ ಭಕ್ತರು ಅನೇಕ ಸಾರಿ ನನಗೆ ಕರೆಸಿದ್ದಾರೆ. ಅದರಲ್ಲೂ ಪ್ರಾರಂಭಿಕ ದಿನದಲ್ಲಿ ಇದು ಕಟ್ಟಡನೇ ಆಗಿರಲಿಲ್ಲ. ಅಂದೇ ಇಲ್ಲಿಯ ಗುರುಗಳು ಇಲ್ಲಿಗೆ ನಾನು ಕರೆಸಿ ಅದರಿಂದ ಯಾವುದೇ ಕಾರ್ಯ ನಡೆದರೂ ನಾನೊಂಥರ ಪರ್ಮನೆಂಟ್ ಇನ್ವೈಟಿ, ಶಾಶ್ವತ ಆಹ್ವಾನಿತ ಅಂತ ಹೇಳಿದ್ರೆ ತಪ್ಪಾಗಲಾರದು. ದೇವತಾ ಕಾರ್ಯ ಇರುವಂಥ ಸಂದರ್ಭದಲ್ಲಿ ಜನ ಇವತ್ತೆಲ್ಲ ಏನೇನೋ ಮಾತನಾಡ್ತಾರೆ, ಆದರೆ ಶಕ್ತಿ ಇದೆ, ದೇವರಿದೆ ಅನ್ನೋದು ಯಾರೂ ಇಲ್ಲ ಅನ್ನೋಕ್ಕಾಗಲ್ಲ. ಅದ್ರ ಮುಂದೆ ನಮ್ಮ ದೇವರು ಆಟ ನಡೆಯಲ್ಲ. ಆದರೂ ಕೂಡ ಅಲ್ಲಿ ಬೂಟಾಟಗಳಾಗ್ಬೋದು. ಕೆಲವು ದೇವಸ್ಥಾನಗಳಲ್ಲಿ ಶಾಸ್ತ್ರ ಹೇಳ್ತೇವೆ, ಬೇರೆ ದೇವ್ರು ಬರುತ್ತೆ ಅಂತಾರೆ. ಅಂಥವುಗಳು ಮಾತ್ರ ನಾನು ನಂಬಲ್ಲ. ಅದನ್ನು ನಾನು ಪ್ರೋತ್ಸಾಹವನ್ನು ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ನೊಂದು ಬಂದಂಥ ಜನರಿಗೆ ಅವ್ರಿಗೆ ಶಾಂತನ ಹೇಳಬೇಕೆ ಹೊರತು ಅವರಲ್ಲಿ ವಿಶೇಷವಾದಂಥ ಭಯ ಮುಟ್ಟಿಸುವಂಥ ಕೆಲಸಗಳು ದೇವಸ್ಥಾನಗಳು ಮಾಡಬಾರ್ದು. ಅದನ್ನು ಮಾತ್ರ ನಾನು ಖಂಡಿಸ್ತೇನೆ. ಬಿಟ್ಟರೆ ದೇವತಾ ಕಾರ್ಯ ಯಾವತ್ತೂ ಕೂಡ ನಮಗೆ ನೆಮ್ಮದಿ ಕೊಡುತ್ತೆ. ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಯಾವುದೇ ಕಷ್ಟ ಕಾರ್ಪಣ್ಯ ಇದ್ದರೂ ಆ ಭಗವಂತ ಕೇಳ್ಕೊಳ್ಳೋದಲ್ಲದೆ ಕೊನೆಯದಾಗಿ ನಮಗೆ ಸಹಾಯ ಮಾಡಪ್ಪ ಅನ್ನೋದಲ್ಲದೆ ಸರ್ವೇ ಜನ ಸುಖಿನೋ ಭವಂತು ಅಂತ ಕೇಳ್ಕೊಳ್ಳೋದೇ ಮಾನವ ಧರ್ಮದ ಪ್ರತೀಕ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದನೆ ಮಾಡ್ತೀನಿ. ಸರ್, ಇವತ್ತು ನೂತನ ದೇವಾಲಯ ಉದ್ಘಾಟನೆಗೆ ಬಂದಿದ್ದೀರಾ, ಏನು ಹೇಳ್ತೀರಾ ಸರ್? ಇವತ್ತು ಆದಿಶಕ್ತಿ ಕೆಂಪಮ್ಮ ದೇವಿಯ ನೂತನ ವಿಗ್ರಹದ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕೆ ಹುಮ್ಸಂದ್ರ ಮಠದ ಪರಮ ಪೂಜ್ಯರು ಮತ್ತು ನಮ್ಮ ಆರ್ಯವೈಶ್ಯ ಮಂಡಳಿ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಬಾಬಣ್ಣನವರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದರು. ಇವತ್ತು ಭಾಳ ಸಂತೋಷದಿಂದ ಬಂದು ಇದನ್ನು ನಾವು ಕೂಡ ತಾಯಿಯ ದರ್ಶನವನ್ನು ಪಡೆದಿದ್ದೇವೆ. ಆ ತಾಯಿ ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಎಲ್ರಿಗೂ ಕೂಡ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ತಾಯಿ ಎಲ್ಲಿ ಬೇಡ್ಕೊಳ್ತೀವಿ. ಹೀರೋ ಒಂದು ಸೆಕೆಂಡ್ ನಾನು ಹೋಗಿದ್ದೇನೆ. ನಿಮ್ಮ ಕ್ಯಾಮ್ರಾ ಎಲ್ಲಿ ಬರ್ತಾಯಿತ್ತು ನೋಡಲಿ ಕರೆಕ್ಟಾಗಿ. ಹಾಂ, ನೀವು ಲೋಗೋ ಮೇಲೆ ಇಟ್ಕೊಂಡ್ಬಿಟ್ರೆ ಏನು ಗೊತ್ತಾಗ್ತದೆ ಹೇಳು. ಹಾಂ, ಬುದ್ಧಿ ಹೇಳಿ. ಓಂ ಗುರುಭ್ಯೋ ನಮಃ. ಶುಭವಾದ ಈ ಸಂದರ್ಭದಲ್ಲಿ ಮಾಘ ಮಾಸದ ಈ ಒಂದು ಸಂದರ್ಭ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಈ ವರ್ಷದ ಮಾಘ ಮಾಸವು ಬಹಳ ಜಾಗೃತಿ ಮತ್ತು ಪ್ರಾಕೃತಿಕ ಶಕ್ತಿಗಳ ನಿಘಂಟಿನ ಶಕ್ತಿ ಸಂದೇಶ. ಏಕೆಂದರೆ ನಮ್ಮ ಭಾರತೀಯ ಸಂಪ್ರದಾಯದ ಒಂದು ಶಕ್ತಿಯ ಕೇಂದ್ರವಾಗಿರ್ತಕ್ಕಂಥ ಮಹಾಕುಂಭಮೇಳ 144ನೇ ಕುಂಭಮೇಳ ನಡೀತಾ ಇದೆ. 12 × 12 ಗುಣಿಸಿದಾಗ 144 ಆಗುತ್ತೆ. ಯಾವಾಗ ಗುರುವು ಸಾಂಕೇತ ವ್ಯೂಹದಲ್ಲಿ 12 ರಾಶಿಗಳನ್ನು 12 ಬಾರಿ ಚಲನೆಯನ್ನು ಸಂಪೂರ್ಣಗೊಳಿಸ್ತಾನೆ. ಆವಾಗ ಮಹಾಕುಂಭಮೇಳ ಎಂಬತಕ್ಕಂಥದ್ದು ಪ್ರತೀತಿ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಒಂದು ಮಾಘ ಮಾಸದ ಈ ಸುಸಂದರ್ಭದಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಒಂದು ಕುಲದೇವತೆಯಾಗಿರ್ತಕ್ಕಂತಹ ಕೆಂಪಮ್ಮ ದೇವಿಯ ಈ ಒಂದು ಕ್ಷೇತ್ರದಲ್ಲಿ ಉತ್ತೀರ್ಣದ ಶಕ್ತಿಗಳ ಸಂದೇಶದಲ್ಲಿ ಉದ್ಘಾಟನೆಗೊಳ್ತಕ್ಕಂಥದ್ದು ಅಪೂರ್ವವಾಗಿರ್ತಕ್ಕಂಥ ಸಂಗೀತ. ಹಾಗಾಗಿ ಜಗತ್ತಿಗೆ ಒಳಿತಾಗಲಿ, ಒಳ್ಳೆ ಮಳೆ, ಬೆಳಕು ಮತ್ತು ಸಮೃದ್ಧಿ ಮತ್ತು ಎಲ್ಲ ಶಕ್ತಿಗಳ ಸಂದೇಶದ ಒಕ್ಕೂಟಗಳ ಪ್ರಾರಬ್ಧವು ಆ ತಾಯಿ ಕರುಣಿಸಲಿ ಎಂದು ನಾವು ನೀವೆಲ್ಲರೂ ಕೂಡ ಪ್ರಾಕೃತಿಕ ಮಾತೆಯಾಗಿರ್ತಕ್ಕಂಥ ಕೆಂಪಮ್ಮ ದೇವಿಯನ್ನು ಪ್ರಾರ್ಥಿಸುತ್ತೇವೆ. ಮಹಿಳೆಯರ ಒಂದು ಶಕ್ತಿ ಅಭೂತವಾಗಿರ್ತಕ್ಕಂಥದ್ದು. ಭೂಮಿ ಎಷ್ಟು ಅಭೂತ ಎಂತಕ್ಕಂಥವಳು 84 ಲಕ್ಷ ಜೀವಕೋಟಿಗಳಿಗೆ ಅತ್ಯುನ್ನತದ ಶಕ್ತಿಯ ಒಂದು ಸಂಕೇತವಾಗಿದೆಯೋ, ಅದೇ ರೀತಿ ನಮ್ಮ ಮಹಿಳೆಯರು ಕೂಡ ಅವರದೇ ಆದಂತಹ ಶಿಕ್ಷಣ ಮತ್ತು ಸಮಾಜದ ಎಲ್ಲ ಚಿಂತನೆಗಳ ಆಗುವಾಗಿನ ಪ್ರಮುಖರಾಗಿರ್ತಾರೆ. ಜೊತೆಗೆ ಈ ಒಂದು ಅಹಿಂದ ವರ್ಗದವರು ಈಗಿನ ಕಾಲಘಟ್ಟದಲ್ಲಿ ಒಂದು ಶಿಕ್ಷಣದ ಒಂದು ಪ್ರಮುಖವಾಗಿರ್ತಕ್ಕಂತಹ ಶಕ್ತಿ ಕೇಂದ್ರವಾಗಿದ್ದಾಗ
ಶಿಕ್ಷಣ ಒಂದು ಪ್ರಮುಖವಾಗಿದ್ದಂತಹ ಸಂದರ್ಭದಲ್ಲಿ ಸಮಾಜ ಮತ್ತು ಧಾರ್ಮಿಕ ಮತ್ತು ಎಲ್ಲ ಉನ್ನತವಾಗಿರ್ತಕ್ಕಂತಹ ಪ್ರಬುದ್ಧಶೀಲವು ಬೆಳಗುವುದಕ್ಕೆ, ಆರ್ಥಿಕವಾಗಿರ್ತಕ್ಕಂತಹ ಸುವ್ಯವಸ್ಥೆಯು ಜರುಗುವುದಕ್ಕೆ ಶಿಕ್ಷಣ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ನಾವು ಈ ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ಮೊದಲನೇ ಗುರುವಾಗಿರ್ತಕ್ಕಂಥ ತಾಯಿಯಿಂದಲೇ ಗುರುವಿನ ಪ್ರಾರಂಭವಾಗಿ ಶಿಕ್ಷಣದ ಸಂದೇಶವಾದಾಗ ಪ್ರಭುಚಿನ್ನವಾಗಿರ್ತಕ್ಕಂತಹ ಮಾನವ ಕಲ್ಯಾಣಕ್ಕೆ ಜರುಗುವುದಕ್ಕೆ ಅವಕಾಶವಾಗಿರುತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬುದ್ಧಿ ಸಮುದಾಯಕ್ಕೆ ಏನು ಸಂದೇಶ ಕೊಡ್ತೀರಿ? ಸಮುದಾಯವನ್ನೇ ಕೇಂದ್ರೀಕೃತವಾಗಿ ಈ ಧಾರ್ಮಿಕ ಸಮಾರಂಭಗಳಲ್ಲಿ ನಾವು ಉದ್ದೇಶಿಸಿ ಮಾತಾಡೋದು ಸ್ವಲ್ಪ ಅಸಮಂಜಸ ಅನ್ನಿಸ್ತದೆ. ಇಡೀ ಮಾನವ ಕುಲಕ್ಕೆ ಧರ್ಮ ಅಂತಕ್ಕಂಥದ್ದು ಇಡೀ ಮಾನವ ಕುಲಕ್ಕೆ ಅದು ಸಂಬಂಧಪಟ್ಟಂಥ ವಿಷಯ ಆಗಿರೋದ್ರಿಂದ ಬಸವಣ್ಣವ್ರು ಹೇಳಿದಂತೆ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ಬಿಟ್ಟು ಬಸವಣ್ಣರು ಹೇಳಿದ್ದಾರೆ. ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಪಾವನ ಸಾನ್ನಿಧ್ಯವನ್ನು ಅನುಗ್ರಹಿಸಿದ್ದಾರೆ ನಮ್ಮ ಪರಮಪೂಜ್ಯ ಡಾಕ್ಟರ್ ಸಿದ್ದರಾಜ ಸ್ವಾಮಿಗಳು. ಹಾಗೂ ಸಾನ್ನಿಧ್ಯದಲ್ಲಿ ನಮ್ಮ ಶಿವಲಿಂಗ ಸ್ವಾಮಿಗಳು, ಈ ಒಂದು ಮಠದ ಪೀಠಾಧಿಪತಿಗಳು ಕೂಡ ಇದ್ದಾರೆ. ತಮ್ಮೆಲ್ಲರನ್ನೂ ಕೂಡ, ತಮ್ಮ ಎಲ್ಲ ಮಾಧ್ಯಮ ಮಿತ್ರರನ್ನು ನಾನು ಹಾರ್ದಿಕವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಮಾಡ್ತೀನಿ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ. ಬಹಳ ಕಷ್ಟಪಟ್ಟು ನಮ್ಮ ಶಿವಲಿಂಗ ಸ್ವಾಮೀಜಿಯವರು ಈ ತಮ್ಮ ತೋಟದಲ್ಲಿ ತಮಗೆ ಬಂದಿರತಕ್ಕಂಥ ಒಂದು 10 ಗುಂಟೆ ನೆಲದಲ್ಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಭಕ್ತಾದಿಗಳಿಂದ ಸಂಗ್ರಹಿಸಿ 10 ರೂಪಾಯಿಯನ್ನು ಸಂಗ್ರಹಿಸಿ ತುಂಬ ಕಷ್ಟಪಟ್ಟು ಈ ದೇವಸ್ಥಾನವನ್ನು ಕಟ್ಟಿ ಪ್ರತಿನಿತ್ಯವೂ ಕೂಡ 2 ಬಾರಿ ಪೂಜೆ ನಡಿಬೇಕು, ಇಲ್ಲಿ ಅಭಿಷೇಕ ನಡಿಬೇಕು, ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ನಡಿಬೇಕು ಅಂತಕ್ಕಂಥ ಒಂದು ಸತ್ಸಂಕಲ್ಪವನ್ನು ಮಾಡಿ ಬಹಳ ತಪಸ್ವಿಗಳಾಗಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಕ್ಷೇತ್ರ ಅವರ ಒಂದು ಮುಂದಾಳತ್ವದಲ್ಲಿ ಅವರ ತಪಸ್ಸಿನಿಂದ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ನಾನು ಇಚ್ಛೆಪಡ್ತೀನಿ. ಇನ್ನು ಮನುಕುಲಕ್ಕೆ ತಾವು ಹೇಳಿದಂತೆ, ನಮ್ಮ ಮಾಧ್ಯಮ ಮಿತ್ರರು ಹೇಳಿದಂತೆ, ಮನುಕುಲಕ್ಕೆ ಈ ಧರ್ಮ ಅಂತಕ್ಕಂಥದ್ದು ಅತ್ಯಂತ ಅವಶ್ಯವಾಗಿ ಬೇಕೇ ಬೇಕು. ಇದು ಧ್ರುಧಾರಯತಿ ಇತಿ ಧರ್ಮ. ಯಾವುದು ನಮ್ಮನ್ನು ಅಸತ್ಯದಿಂದ ಸತ್ಯದ ಕಡೆಗೆ, ನೀತಿಯಿಂದ ಅನೀತಿಯಿಂದ ನೀತಿಯ ಕಡೆಗೆ, ಅಧರ್ಮದಿಂದ ಧರ್ಮದ ಕಡೆಗೆ ಎತ್ತಿ ಹಿಡಿಯೋದು ಧರ್ಮ ಅಂತ ಕರೀಬೇಕಂತ ಅಣ್ಣ ಹಿಂದೆ ಬಾ ಒಂಚೂರು, ಅಣ್ಣ ಒಂಚೂರು ಹಿಂದೆ ಬಾ ನೀನು ಹಂಗೆ.